Welcome back to Edu Information Update channel. So KA in the PGCET 2021 document verification schedule na release ಮಾಡಿದ್ದಾರೆ. So ಇಲ್ಲಿ gate qualified candidates ಗೆ 3rd January 2022 ಬೆಳಿಗ್ಗೆ 11:15 that is 11:15 to 1:15 ವರೆಗೂ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಯುತ್ತೆ and ನಿಮ್ಮ ರಿಪೋರ್ಟಿಂಗ್ ಟೈಮ್ ಬಂದ್ಬಿಟ್ಟು 10:45 AM ಗೆ ನೀವು ಹೋಗಿ KA ಗೆ ರಿಪೋರ್ಟ್ ಮಾಡಬೇಕಾಗುತ್ತೆ. So and MBA, MCA, MTech, ME and ಆರ್ಕಿಟೆಕ್ಚರ್ ಸ್ಟೂಡೆಂಟ್ಸಿಗೆ ದಟ್ ಇಸ್ ಟೈಪ್ ಬಿ ಆಫ್ MTech ಸ್ಟೂಡೆಂಟ್ಸ್ ಕೂಡ ನೀವು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಡಾಕ್ಯುಮೆಂಟ್ ವೆರಿಫಿಕೇಷನ್ನಲ್ಲಿ. ಸೊ ಇಲ್ಲಿ ನಿಮ್ಮ ಶೆಡ್ಯೂಲ್ ಕೊಟ್ಟಿದ್ದಾರೆ ನೋಡಿ. ಸೊ ಇಲ್ಲಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಟಾರ್ಟ್ ಆಗೋದು 4th January 2022 ಇಂದ 8th January 2022 ವರೆಗೂ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಯುತ್ತೆ. ಸೊ ಇಲ್ಲಿ 4 ಸೆಷನ್ ಇರುತ್ತೆ. ಸೊ ಮಾರ್ನಿಂಗ್ ಫಸ್ಟ್ ಸೆಷನ್ ಬಂದ್ಬಿಟ್ಟು 9 o'clock to 11 AM ವರೆಗೂ ಇರುತ್ತೆ ಆ್ಯಂಡ್ ನಿಮ್ಮ ರಿಪೋರ್ಟಿಂಗ್ ಟೈಮಿಂಗ್ 8:45 ಆಗಿರುತ್ತೆ. ಆ್ಯಂಡ್ ಮಾರ್ನಿಂಗ್ ಸೆಕೆಂಡ್ ಸೆಷನ್ ಬಂದ್ಬಿಟ್ಟು 11:15 ಇಂದ 1:15 ವರೆಗೂ ಇರುತ್ತೆ ಆ್ಯಂಡ್ ನಿಮ್ಮ ರಿಪೋರ್ಟಿಂಗ್ ಟೈಮಿಂಗ್ 10:45 ಆಗಿರುತ್ತೆ. ಆ್ಯಂಡ್ ಆಫ್ಟರ್ನೂನಲ್ಲಿ ಕೂಡ 2 ಸೆಷನ್ ನಡೆಯುತ್ತೆ. ಸೊ ಫಸ್ಟ್ ಸೆಷನ್ ಆಫ್ಟರ್ನೂನ್ ಫಸ್ಟ್ ಸೆಷನ್ 2 o'clock to 4 o'clock ಆ್ಯಂಡ್ ನಿಮ್ಮ ರಿಪೋರ್ಟಿಂಗ್ ಟೈಮ್ 1:30 ಆಗಿರುತ್ತೆ. ಆ್ಯಂಡ್ ಆಫ್ಟರ್ನೂನ್ ಸೆಕೆಂಡ್ ಸೆಷನ್ 4:15 ಇಂದ 6:15 ವರೆಗೂ ನಡೆಯುತ್ತೆ ಆ್ಯಂಡ್ ನಿಮ್ಮ ರಿಪೋರ್ಟಿಂಗ್ ಟೈಮ್ 3:30 ಆಗಿರುತ್ತೆ. ಸೊ ಈಗ 4th January 22 ಬೆಳಿಗ್ಗೆ 9 o'clockಗೆ ರ್ಯಾಂಕ್ ಫಸ್ಟ್ ರ್ಯಾಂಕಿಂದ 300 ರ್ಯಾಂಕ್ವರೆಗೂ ನಡೆಯುತ್ತೆ. ಸೆಕೆಂಡ್ ಸೆಷನಲ್ಲಿ 301 ಇಂದ 700 ವರೆಗೂ ನಡೆಯುತ್ತೆ ಆ್ಯಂಡ್ ಆಫ್ಟರ್ನೂನ್ ಫಸ್ಟ್ ಸೆಷನ್ನಲ್ಲಿ 701 ರ್ಯಾಂಕಿಂದ 1200 ರ್ಯಾಂಕ್ವರೆಗೂ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಯುತ್ತೆ ಆ್ಯಂಡ್ ಆಫ್ಟರ್ನೂನ್ ಸೆಕೆಂಡ್ ಸೆಷನ್ 1201 ಇಂದ 1500 ವರೆಗೂ ನಡೆಯುತ್ತೆ. ಸೆಕೆಂಡ್ ಡೇ ದಟ್ ಈಸ್ 5th January 2022 ಬೆಳಿಗ್ಗೆ ಫಸ್ಟ್ ಸೆಷನ್ನಲ್ಲಿ 1501 ಇಂದ 2200 ವರೆಗೂ ನಡೆಯುತ್ತೆ ಆ್ಯಂಡ್ ಮಾರ್ನಿಂಗ್ ಸೆಕೆಂಡ್ ಸೆಷನ್ನಲ್ಲಿ 2201 ಇಂದ 3000 ವರೆಗೂ. ಆಫ್ಟರ್ನೂನ್ ಫಸ್ಟ್ ಸೆಷನ್ 3001 ಇಂದ 3600, ಆಫ್ಟರ್ನೂನ್ ಸೆಕೆಂಡ್ ಸೆಷನ್ 3601 ಇಂದ 4000 ವರೆಗೂ ನಡೆಯುತ್ತೆ. ಆ್ಯಂಡ್ ಥರ್ಡ್ ಡೇ ದಟ್ ಇಸ್ 6th January 2022 ಬೆಳಿಗ್ಗೆ ಫಸ್ಟ್ ಸೆಷನ್ 4001 ಇಂದ 5200 ಆ್ಯಂಡ್ ಸೆಕೆಂಡ್ ಸೆಷನ್ನಲ್ಲಿ 5201 ಇಂದ 6200, ಆಫ್ಟರ್ನೂನ್ ಫಸ್ಟ್ ಸೆಷನ್ನಲ್ಲಿ 6201 ಇಂದ 7200, ಆಫ್ಟರ್ನೂನ್ ಸೆಕೆಂಡ್ ಸೆಷನ್ 7201 ಇಂದ 8000 ವರೆಗೂ ನಡೆಯುತ್ತೆ. ಆ್ಯಂಡ್ ಥರ್ಡ್ ಡೇ ದಟ್ ಇಸ್ 7th January 2022 ಬೆಳಿಗ್ಗೆ ಫಸ್ಟ್ ಸೆಷನ್ 8001 ಇಂದ 9500, ಸೆಕೆಂಡ್ ಸೆಷನ್ 9501 ಇಂದ 11000 ಆ್ಯಂಡ್ ಆಫ್ಟರ್ನೂನ್ ಫಸ್ಟ್ ಸೆಷನ್ 11001 ಇಂದ 12500 ಆ್ಯಂಡ್ ಸೆಕೆಂಡ್ ಸೆಷನ್ 12501 ಇಂದ 1400 ವರೆಗೂ ನಡೆಯುತ್ತೆ. ಆ್ಯಂಡ್ ಲಾಸ್ಟ್ ಡೇ ದಟ್ ಇಸ್ 8th January 2022 ಮಾರ್ನಿಂಗ್ ಫಸ್ಟ್ ಸೆಷನಲ್ಲಿ 14,000 ಇಂದ 17,000, ಸೆಕೆಂಡ್ ಸೆಷನ್ 17,001 ಇಂದ 20,000 ಆ್ಯಂಡ್ ಥರ್ಡ್ ಸೆಷನ್ 20,001 ಇಂದ ಲಾಸ್ಟ್ ರ್ಯಾಂಕ್ವರೆಗೂ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಯುತ್ತೆ. ಸೊ ಇದು ಬಂದ್ಬಿಟ್ಟು ನಿಮ್ಮ ಶೆಡ್ಯೂಲ್ ಆಗಿದೆ. ಆ್ಯಂಡ್ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಕೂಡ ಇಲ್ಲಿ KAನವರು ಕೊಟ್ಟಿದ್ದಾರೆ. ಸೊ ನೀವು ಕಾಲೇಜಿಗೆ ರಿಪೋರ್ಟ್ ಮಾಡೋಕ್ಕೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನಿಗೆ ಹೋಗುವಾಗ ನೀವು ಕೆಲವೊಂದು ಡಾಕ್ಯುಮೆಂಟ್ಸ್ ಕಂಪಲ್ಸರಿ ತೊಗೊಂಡು ಹೋಗಬೇಕಾಗುತ್ತೆ. ಸೊ ಯಾವೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಬೇಕು ನೀವು ವೆರಿಫಿಕೇಷನಿಗೆ ಅಂತ ಅನ್ನೋದು ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಸೊ ಆ ವಿಡಿಯೋನ ಚೆಕ್ ಮಾಡಿ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಆ್ಯಂಡ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಫಾರ್ PGCET 2021 MBA, MCA, MTech ಆ್ಯಂಡ್ ಆರ್ಕಿಟೆಕ್ಚರ್ ಸ್ಟೂಡೆಂಟ್ಸ್ ಕೋರ್ಸ್ನಲ್ಲಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಒಂದೇ ಸಲ ನಡೆಯುತ್ತೆ. ಸೊ ನೀವು ಯಾವುದೇ ಕೋರ್ಸ್ನವರಿದ್ರೂ ಸೇಮ್ ಇಲ್ಲಿ ಮೇಲೆ ಏನು ರ್ಯಾಂಕಿಂಗ್ ಕೊಟ್ಟಿದ್ದಾರೆ ಈ ರ್ಯಾಂಕಿಂಗ್ ಸ್ಟೂಡೆಂಟ್ಸ್ ನಿಮ್ಗೆ ಯಾವ ದಿನ ಅವರು ರ್ಯಾಂಕಿಂಗ್ ಬರುತ್ತೆ ಆ ದಿನ ನೀವು ಹೋಗಿ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೋಬೇಕಾಗುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಸೆಂಟರ್ಸ್ ಕೂಡ ಕೊಟ್ಟಿದ್ದಾರೆ. ಸೆಂಟರ್ಸ್ ಬಂದ್ಬಿಟ್ಟು ಬ್ಯಾಂಗ್ಳೂರ್, ಮೈಸೂರು, ಬಳ್ಳಾರಿ, ಬೆಳಗಾವಿ, ಕಲಬುರ್ಗಿ, ಶಿವಮೊಗ್ಗ, ಮಂಗಳೂರು, ಬಿಜಾಪುರ್, ಧಾರವಾಡ ಆ್ಯಂಡ್ ದಾವಣಗೆರೆನಲ್ಲಿ ಇರುತ್ತೆ. ಸೊ ಇದು ಯಾವುದು ನಿಮಗೆ ಯಾವ ಸಿಟಿ ನಿಮಗೆ ಹತ್ತಿರ ಆಗುತ್ತೆ ಅಲ್ಲಿ ಹೋಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೋಬಹುದು. ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸೆಂಟರ್ಸ್ ಅಡ್ರೆಸ್ ನಿಮಗೆ ಗೊತ್ತಿರಲಿಲ್ಲ ಅಂತಂದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಡ್ರೆಸ್ ಕೂಡ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಇವ್ರು ಹೇಳ್ತಾರೆ ಸೊ ಇಲ್ಲಿ ಕ್ಯಾಂಡಿಡೇಟ್ ನಿಮಗೆ ಮಲ್ಟಿಪಲ್ ರ್ಯಾಂಕಿಂಗ್ ಬಂದಿತ್ತು ಅಂತಂದರೆ ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಕೆಲವೊಂದು ಸ್ಟೂಡೆಂಟ್ಸ್ಗೆ ಮಲ್ಟಿಪಲ್ ರ್ಯಾಂಕಿಂಗ್ ಬಂದಿರುತ್ತೆ. ಸೊ ಮಲ್ಟಿಪಲ್ ರ್ಯಾಂಕಿಂಗ್ ಬಂದಿರೋ ಸ್ಟೂಡೆಂಟ್ಸ್ ನಿಮ್ಮದು ಹೈಯೆಸ್ಟ್ ರ್ಯಾಂಕಿಂಗ್ ಏನಿರುತ್ತೆ ಆ ಹೈಯೆಸ್ಟ್ ರ್ಯಾಂಕಿಂಗ್ ಯಾವ ದಿನ ಶೆಡ್ಯೂಲ್ ಆಗಿದೆ ಆ ದಿನ ಹೋಗಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ನೀವು ಮಾಡಿಸ್ಕೋಬೇಕಾಗತ್ತೆ. ಸೊ ಆ್ಯಂಡ್ ಯು ಹ್ಯಾವ್ ಟು ರಿಪೋರ್ಟ್ ಆನ್ ದಿ ಹೈಯೆಸ್ಟ್ ರ್ಯಾಂಕಿಂಗ್ ಡೇ
ಇಟ್ ಸೆಲ್ಫ್. ಸೊ ಯಾವ ಡಿಸಿಪ್ಲಿನಲ್ಲಿ ಬಂದಿದೆ ಆ ಡಿಸಿಪ್ಲಿನ್ ದಿನ ಹೋಗಿ ನೀವು ರ್ಯಾಂಕಿಂಗ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೊಳಕ್ಕೆ ಹೋದಾಗ ಅಲ್ಲಿ ವೆರಿಫಿಕೇಶನ್ ಆಫೀಸರಿಗೆ ನೀವು ಇನ್ಫಾರ್ಮ್ ಮಾಡಬೇಕಾಗುತ್ತೆ ದಟ್ ಯು ಹ್ಯಾವ್ ಗಾಟ್ ಅ ಮಲ್ಟಿಪಲ್ ರ್ಯಾಂಕಿಂಗ್ ಆ್ಯಂಡ್ ದಿಸ್ ಇಸ್ ಯುವರ್ ಹೈಯೆಸ್ಟ್ ರ್ಯಾಂಕ್. ಸೊ ಅದಕ್ಕೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೊಳಕ್ಕೆ ಇವತ್ತು ಬಂದಿದ್ದೀನಿ ಅಂತ ಹೇಳಿ. ಆ್ಯಂಡ್ ನೀವು ಅಲ್ಲಿ ಇನ್ಫಾರ್ಮ್ ಮಾಡಿದ್ರೆ ನೆಕ್ಸ್ಟ್ ಮತ್ತೆ ನೀವು ಬೇರೆ ರೌಂಡ್ಸಲ್ಲಿ ನಿಮಗೆ ಯಾವ ಡೇಟ್ ಶೆಡ್ಯೂಲ್ ಆಗಿದೆ ಆ ಡೇಟಿಗೆ ಮತ್ತೆ ನೀವು ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೊಳ್ಳೋ ನೆಸೆಸಿಟಿ ಇರೋದಿಲ್ಲ. ಆ್ಯಂಡ್ ಫರ್ದರ್ ದೆ ಟೆಲ್ ದ್ಯಾಟ್, ಸೊ ಫರ್ದರ್ ಇಲ್ಲಿ KN ಅವರು ಏನು ಹೇಳ್ತಾ ಇದ್ದಾರೆ, ಸೊ ಜನರಲ್ ಮೆರಿಟ್, ರಿಸರ್ವ್ಡ್ ಆ್ಯಂಡ್ ಸ್ಪೆಷಲ್ ಕ್ಯಾಟಗರಿ ಕ್ಯಾಂಡಿಡೇಟ್ಸ್ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಹೆಲ್ಪ್ಲೈನ್ ಸೆಂಟರ್ಸ್ ಏನು ಕೊಟ್ಟಿದ್ದಾರೆ ಆ ಸೆಂಟರ್ಸಿಗೆ ಹೋಗಿ ನಿಮ್ದು ಯಾವ ದಿನ ಆ ಶೆಡ್ಯೂಲ್ ಆಗಿದೆ ಆ ದಿನ ಹೋಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೋಬೇಕಾಗುತ್ತೆ. ಬಟ್ ನಾನ್ ಕರ್ನಾಟಕ ಕ್ಯಾಂಡಿಡೇಟ್ಸ್, ಗೇಟ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್, ಸ್ಪಾನ್ಸರ್ಡ್ ಕೋಟಾ ಕ್ಯಾಂಡಿಡೇಟ್ಸ್ ಆ್ಯಂಡ್ ಪಾರ್ಟ್ ಟೈಮ್ ಕೋಟಾ ಕ್ಯಾಂಡಿಡೇಟ್ಸ್ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನಿಗೆ ಬ್ಯಾಂಗ್ಳೂರ್ ಸೆಂಟರಿಗೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೋಬೇಕಾಗುತ್ತೆ. ನೀವು ಬೇರೆ ಯಾವುದೇ ಸೆಂಟರಿಗೆ ಹೋದರೂ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಳೋದಿಲ್ಲ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನೀವು ಡಾಕ್ಯುಮೆಂಟ್ಸ್ ಏನು ತೊಗೊಂಡು ಹೋಗ್ತೀರಾ और ಎಲ್ಲ ಡಾಕ್ಯುಮೆಂಟ್ಸ್ ಒರಿಜಿನಲ್ ಕಾಪೀಸೇ ತೊಗೊಂಡು ಹೋಗಬೇಕಾಗುತ್ತೆ. ಆ್ಯಂಡ್ ಒನ್ ಸೆಟ್ ಜೆರಾಕ್ಸ್ ತೊಗೊಂಡು ಹೋಗಬೇಕಾಗುತ್ತೆ. ಸೊ ಆನ್ ದೋಸ್ ಜೆರಾಕ್ಸ್ ಆರ್ ದಿ ಫೋಟೋ ಕಾಪೀಸ್ ಯು ಹ್ಯಾವ್ ಟು ಟೇಕ್ ಗೆಜೆಟೆಡ್ ಆಫೀಸರ್ ಸಿಗ್ನೇಚರ್. ಸೊ ಎಲ್ಲ ಒನ್ ಸೆಟ್ ಜೆರಾಕ್ಸ್ ಮೇಲೆ ಗೆಜೆಟೆಡ್ ಆಫೀಸರ್ ಸಿಗ್ನೇಚರ್ ಕಂಪಲ್ಸರಿ ತೊಗೊಂಡು ಹೋಗಬೇಕಾಗುತ್ತೆ. ಆ್ಯಂಡ್ 2 ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ತೊಗೊಂಡು ಹೋಗಬೇಕಾಗುತ್ತೆ. ಆ್ಯಂಡ್ ಇಫ್ ಯು ಫೇಲ್ ಟು ಪ್ರೊಡ್ಯೂಸ್ ಆಲ್ ದಿ ಒರಿಜಿನಲ್ ಡಾಕ್ಯುಮೆಂಟ್ಸ್, ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ನೀವಲ್ಲಿ ಪ್ರೊಡ್ಯೂಸ್ ಮಾಡಲಿಲ್ಲ, ಆಲ್ ದ ಸರ್ಟಿಫಿಕೇಟ್ಸ್, ಮಾರ್ಕ್ಸ್ ಕಾರ್ಡ್ಸ್ ಎಲ್ಲ ನೀವು ಪ್ರೊಡ್ಯೂಸ್ ಮಾಡಲಿಲ್ಲ ಅಂತಂದರೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕಂಪ್ಲೀಟ್ ಆಗಲ್ಲ. ಆ್ಯಂಡ್ ಯ ರಿಜಿಸ್ಟ್ರೇಷನ್ ಪ್ರೋಸೆಸ್ ಕೂಡ ನಿಮ್ಮದು ಕಂಪ್ಲೀಟ್ ಆಗಲ್ಲ. ಆ್ಯಂಡ್ ಯು ವಿಲ್ ನಾಟ್ ಬಿ ಎಲಿಜಿಬಲ್ ಫಾರ್ ಆಪ್ಷನ್ ಎಂಟ್ರಿ. ಸೊ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ನೀವು ಎಲಿಜಿಬಲ್ ಆಗಲ್ಲ. ಆ್ಯಂಡ್ ಇಲ್ಲಿ ನೋಟ್ನಲ್ಲಿ ಕೂಡ ಕೊಟ್ಟಿದ್ದಾರೆ. ಸೊ ಕ್ಯಾಂಡಿಡೇಟ್ಸ್ ಏನಿರುತ್ತೆ, ಯು ಹ್ಯಾವ್ ಟು ಪರ್ಸ್ನಲಿ ವಿಸಿಟ್ ಫಾರ್ ಡಾಕ್ಯುಮೆಂಟ್ ವೆರಿಫಿಕೇಷನ್. ನೀವೇ ಪರ್ಸ್ನಲಿ ಹೋಗಿ ನಿಮ್ಮ ಡಾಕ್ಯುಮೆಂಟ್ನ ವೆರಿಫಿಕೇಷನ್ ಮಾಡಿಸ್ಕೊಂಡು ಬರಬೇಕಾಗುತ್ತೆ. ಸೊ ಇದು ಬಂದ್ಬಿಟ್ಟು PGCET 2021 ಡಾಕ್ಯುಮೆಂಟ್ ವೆರಿಫಿಕೇಷನ್ ಕಂಪ್ಲೀಟ್ ಶೆಡ್ಯೂಲ್ ಆಗಿತ್ತು. ಸೊ ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಕೂಡ PGCET ರಿಲೇಟೆಡ್ ಎಲ್ಲ ಇನ್ಫಾರ್ಮೇಷನ್ ನಿಮಗೆ, ಲೇಟೆಸ್ಟ್ ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮ್ ಮಾಡ್ತಾ ಇರ್ತೀನಿ.